ಹೃದಯ ಭಾಗದಲ್ಲಿರ್ತಕ್ಕಂಥ ನಮ್ಮ ನಗರ ಪೊಲೀಸ್ ಠಾಣೆ ಆಪೋಸಿಟ್ ಅಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಉತ್ಸವ ನಡೀತಾ ಇದೆ. ಇವತ್ತು ಎಲ್ಲ ನಮ್ಮ ಹಿರಿಯರಾದಂಥ ನಮ್ಮ ಮುಖಂಡರಾದಂಥ ಆದಿನಾರಾಯಣನವರು, ಹಾಗೆ ನಮ್ಮ ಶಿವಣ್ಣವರು, ಹಾಗೆ ನಮ್ಮ ರಾಜೇಂದ್ರ ಗೌಡರು, ನಮ್ಮ ಮಂಜಣ್ಣವರು, ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ತಮ್ಮ ಆದಂಥ ನಮ್ಮ ಅಮರು, ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಸೂರಿ, ಹಾಗೆ ನಮ್ಮ ಶಾಪುಲ್ ನಾರಾಯಣಪ್ಪ ಹಿರಿಯರು ದೊಡ್ಡವರು, ಅವರು ಮುಲಾದಿ ಇದು ಅಂದರೆ ಫೌಂಡೇಶನ್ ಅವರೇ ಇವರಪ್ಪ ಶಾಪುಲ್ ನಾರಾಯಣಪ್ಪ ಅಂತ ಇವರಪ್ಪ ಅವರು ಒಂದು ಇದರಲ್ಲಿ ಅವ್ರ ಮಗನೂ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಆಂಜಪ್ಪ, ನನ್ನ ಎಲ್ಲರಿಗಿಂತೂ ನನಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಜೆ ಕೆ ನನಗೆ ಅಂದರೆ ನಮ್ಮ ಸ್ವಂತ ಫ್ಯಾಮಿಲಿ ಜೆ ಕೆ. ನಾವೆಲ್ಲ ನಮ್ಮ ಜೆ ಕೆ ಅವರು ಎಲ್ಲರೂ ಇದ್ದೀರಾ, ಮುಖ್ಯವಾಗಿ ನೀವು ಇದ್ದೀರಾ ಪತ್ರಕರ್ತರು, ನಿಮ್ಗೆಲ್ಲರಿಗೂ ಧನ್ಯವಾದಗಳು. ವರ್ಷವೂ ಯಾವ ರೀತಿಯಲ್ಲಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಈ ದೇವಸ್ಥಾನ ಕಟ್ಟವಾಗಿಂದಲೂ ನಾನು ಇದನ್ನ ಸಹಾಯ ಮಾಡಿದ್ದೀನಿ. ಆವತ್ತಿಂದ ಅನ್ನದಾನಗಳು ಮಾಡೋದು ಇದೆಲ್ಲ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಯುವಕರೆಲ್ಲ ಸೇರಿ, ಎಲ್ಲ ನಮ್ಮ ಅಮ್ಮರು, ಸೂರಿ, ಶಾಪುಳಣ್ಣಪ್ಪನವರು ಮಗ ಎಲ್ಲರೂ ಸೇರಿ, ನಮ್ಮ ಜೆ ಕೆ, ಆಂಜಪ್ಪ ಇವರೆಲ್ಲರೂ ಸೇರಿ, ಗ್ರಾಮಸ್ಥರು ಎಲ್ಲ ಇಲ್ಲಿರುವಂಥ ಮುಖಂಡರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಅವರಿಗೆಲ್ಲ ರೇಣುಕಾ ಯಲ್ಲಮ್ಮ ತಾಯಿ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ, ಹೆಚ್ಚಿಗೆ ಆರೋಗ್ಯವನ್ನು ಕೊಡಲಿ, ಹೆಚ್ಚಿಗೆ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮಳೆಯನ್ನು ಕೊಡಲಿ, ರೈತರನ್ನ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಿಮ್ಮ ಮುಖಾಂತರವಾಗೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಒಳ್ಳೇದಾಗ್ಲಿ, ಪತ್ರಕರ್ತರಿಗೂ ಮಾಧ್ಯಮ ಮಿತ್ರದವರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ಈ ದೇವಸ್ಥಾನಕ್ಕೆ ಇವಾಗ ಈ ಕೆಲಸ ಇದೆಲ್ಲ ಆಗ್ಬೇಕು, ಒಳಗಡೆ ಹೊಸ ಪ್ಲೇಟ್ಗಳು ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರ್ಯಕರ್ತನಾದಂತ ಟೋಲ್ ಬಾಬು ಅಂಡ್ ಟೀಮು, ರೇಣುಕಾ ಯಲ್ಲಮ್ಮ ದೇವಿ, ಬಾಬು ಅಂಡ್ ಟೀಮು, ಸೀನಾ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ಲಿ. ಆ ಟೀಮ್ಗೆ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಅವ್ರ ಫ್ಯಾಮಿಲಿ, ಕುಟುಂಬ, ಮಕ್ಕಳು ಎಲ್ಲರಿಗೂ ಆ ದೇವರು ರೇಣುಕಾ ಯಲ್ಲಮ್ಮ ತಾಯಿ ಒಳ್ಳೇದು ಮಾಡ್ಲಿ ಅಂತ ದೇವರಲ್ಲಿ ಇನ್ನೂ ಒಂದ್ಸಲಿ ಪ್ರಾರ್ಥನೆ ಮಾಡ್ತೀನಿ.